ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರಾಮಾಚಾರಿ ಪೌರೋಹಿತ್ಯವನ್ನ ವಹಿಸಿಕೊಂಡು ಅನಿತಾ ಮತ್ತೆ ರಾಘು ಮದುವೆ ಮಾಡಿಸೋಕೆ ಮುಂದಾದ್ರೆ ಇಲ್ಲಿ ಅನಿತಾ ಮದುವೆನೇ ಬೇಡ ಅಂತ ಹೇಳಿ ಎತ್ತು ನಿಂತಾಳೆ. ಆದರೆ ರಾಘು ಮಾತ್ರ ಅನಿತಾಗೆ ತಾಳಿ ಕಟ್ಟೇ ಕಟ್ತೀನಿ ಅಂತಂದ್ರೆ ಈ ಕಡೆ ಅನಿತಾ ನನಗೆ ಈ ಕುಂಟನ ಸಾವಾಸ ಬೇಡ, ಇಡೀ ಬದುಕಲ್ಲಿ ಈ ಕುಂಟನ ನೋಡಿಕೊಂಡು ಇರಬೇಕಾಗತ್ತಾ ಅಂತ ಹೇಳ್ತಿದ್ದಾರೆ. ಇದರಿಂದ ನಿಜಕ್ಕೂ ಕೂಡ ತಾಂಡವ ರೂಪವನ್ನು ತಾಳಿದಂಥ ರಾಘು ಝಾನ್ಸಿಯ ಗುಣಗಾನವನ್ನು ಮಾಡೋದ್ರ ಮುಖಾಂತರ ಮಗದೊಮ್ಮೆ ಝಾನ್ಸಿಯನ್ನು ಮದುವೆ ಆಗೋಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಏನಾಯಿತು ಅಂತದ್ದು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಮಾಚಾರಿ ಅನಿತಾ ಮತ್ತು ರಾಘುನ ಮದುವೆ ಮಾಡಿಸೋ ಪೌರೋಹಿತ್ಯವನ್ನು ವಹಿಸ್ಕೊಂಡಿದ್ದಾರೆ. ಈ ಕಡೆ ಅನಿತಾ ರಾಘುನೇ ಮದುವೆ ಆಗಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದು, ಹಾಸ್ಪಿಟಲಲ್ಲಿ ಇದ್ದಾಗಲೂ ಅಲ್ಲೇ ಹೋಗಿ ತಾಳಿ ಕಟ್ಟಿಸ್ಕೋತೀನಿ ಅಂತ ಕೂಡ ಹೋಗಿದ್ಲು. ಬಟ್ ರಾಘು ಭರವಸೆ ಕೊಟ್ಟು ವಾಪಸ್ ಆ ಮಂಟಪಕ್ಕೆ ಕಳಿಸಿದ್ರು. ಈ ಕಡೆ ರಾಘು ಇನ್ನೂ ಕೂಡ ಬಂದಿಲ್ಲ ಅಂತ ಎಲ್ಲ ಶಾಸ್ತ್ರವನ್ನ ಮಾಡ್ತಿರ್ತಕ್ಕಂಥ ಅನಿತಾ ನಿಜಕ್ಕೂ ಕೂಡ ಖಂಡಾಮಂಡಲ ಆಗಿದ್ರೆ ಅದೇ ಒಂದು ಟೈಮ್ಗೆ ರಾಘು ಎಂಟ್ರಿ ಕೊಡ್ತಾರೆ. ರಾಘುವಿನ ಎಂಟ್ರಿ ನಿಜಕ್ಕೂ ಕೂಡ ಇಡೀ ಮದುವೆ ಮಂಟಪವನ್ನೇ ಬೆಚ್ಚು ಬೀಳಿಸುತ್ತೆ. ಬಿಕಾಸ್ ರಾಘು ಆರಾಮಾಗಿ ಬರುವುದಿಲ್ಲ, ವೀಲ್ ಚೇರ್ ಮೇಲೆ ಬರ್ತಾರೆ. ಬಟ್ ಏನಾಯ್ತು ಏನು ಅಂತ ಕೇಳೋದಕ್ಕೆ ಬದಲಾಗಿ ಇಲ್ಲಿ ಅನಿತಾ ಅವ್ರಿಗೆ ಸುಸ್ತಾಗಿದೆ, ಅದಕ್ಕೆ ವೀಲ್ ಚೇರ್ ಮೇಲೆ ಬಂದಿದ್ದಾರೆ ಅನ್ಕೊಂಡಿದ್ದ ತರುಣ ಹೋಗಿ ಅವರನ್ನ ರೆಡಿ ಮಾಡಿಸಿ ಕರ್ಕೊಂಡು ಬಾ ಅಂತ ಹೇಳ್ತಾಳೆ. ಕೊನೆಗೂ ಕೂಡ ರಾಘು ಮದುವೆ ಮಂಟಪಕ್ಕೆ ಮಧುಮಗನಾಗಿ ಎಂಟ್ರಿ ಕೊಡ್ತಾರೆ. ಇತ್ತ ಕಡೆ ನಿಜಕ್ಕೂ ಕೂಡ ಝಾನ್ಸಿ ರಾಘು ಮತ್ತೆ ಅನಿತಾ ಮದುವೆ ಇದೆ ಅಂತ ಗೊತ್ತಿದ್ರು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡದೆ ಮನಸ್ಸಲ್ಲಿರೋ ಸಂಕಟವನ್ನ ಮುಚ್ಚಿಟ್ಕೊಂಡಿದ್ದಾಳೆ. ಇದೇ ಒಂದು ಟೈಮಲ್ಲಿ ಚಾರು ಅಲ್ಲಿಗೆ ಬಂದಿದೆ. ನೋಡು ಝಾನ್ಸಿ, ನಿನ್ ನಿಜವಾಗ್ಲೂ ಸಂಕಟ ಆಗ್ತಿಲ್ವಾ ರಾಘು ಅನಿತಾ ಮದುವೆ ಆಗ್ತಿರೋದು ಅಂತ ಹೇಳಿದಾಗ, ಇಲ್ಲ ರಾಘು ಮತ್ತೆ ಅನಿತಾ ಮದುವೆ ಆಗ್ತಿದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತಲ್ವಾ, ಡಿವೋರ್ಸ್ ಆದ್ಮೇಲೆ ಅವರ ಮದುವೆಗೆ ತಾನೇ ಡಿವೋರ್ಸ್ ಆಗಿತ್ತು ಅಂತ ಕೂಡ ಝಾನ್ಸಿ ಹೇಳ್ತಾಳೆ. ಆದ್ರೂ ಕೂಡ ನಿನ್ ಮನಸ್ಸಲ್ಲಿ ರಾಘು ಇದಾನಲ್ವಾ, ನಿನಗೆ ರಾಘುನ ಪಡ್ಕೋಬೇಕು ಅಂತ ಅನ್ನಿಸ್ತಿಲ್ವಾ ಅಂದಾಗ, ಖಂಡಿತ ಇಲ್ಲ, ರಾಘು ಚೆನ್ನಾಗಿರ್ಬೇಕು ಅಂದ್ರೆ ಅವನು ಈ ಮದುವೆ ಆಗಲೇಬೇಕಾಗತ್ತೆ, ಅದಕ್ಕೆ ಅಲ್ವಾ ಡಿವೋರ್ಸ್ ಕೊಟ್ಟಿದ್ದು ಅಂತ ಝಾನ್ಸಿ ಹೇಳ್ತಾಳೆ. ಜೊತೆಗೆ ರಾಘು ನಿನ್ನ ಜೊತೆ ಮತ್ತೆ ಒಂದಾಗ್ಬಹುದಲ್ವಾ, ಈ ಮದುವೆ ನಿಂತು ಹೋಗ್ಬಹುದಲ್ವಾ ಅಂದಾಗ, ಇಲ್ಲ ಖಂಡಿತ ಆ ರೀತಿ ಸಾಧ್ಯನೇ ಇಲ್ಲ, ನಾನು ರಾಘು ಒಂದಾಗೋದು ದೂರದ ಮಾತು, ಖಂಡಿತ ಅದೆಲ್ಲವೂ ಕೂಡ ತುಂಬಾ ಅಸಾಧ್ಯ ಅಂತ ಝಾನ್ಸಿ ಹೇಳಿದಾಗ, ಏನು ಮಾತಾಡ್ತಿದ್ಯಾ ಝಾನ್ಸಿ, ಹಾಗಿದ್ರೆ ಈ ಕುತ್ತಿಗೆಲಿ ತಾಳಿ ಹಾಕಿ ಇಟ್ಕೊಂಡಿದ್ಯಾ ಇನ್ನೂ ಕೂಡ ಅಂತ ಹೇಳಿ ಚಾರು ಕೇಳಿದಾಗ, ತಾಳಿ ಖಂಡಿತವಾಗ್ಲೂ ಈ ತಾಳಿ ನನ್ನ ಜೀವನದಲ್ಲಿ ತುಂಬಾ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಯಾಕಂದರೆ ಈ ತಾಳಿ ನನ್ನ ಕುತ್ತಿಗೆಗೆ ಬಂದಮೇಲೆ ನಾನು ಬದಲಾಗಿದ್ದು. ಮೊದಲಿನ ಝಾನ್ಸಿನೇ ಬೇರೆ, ಇವಾಗಿರೋ ಝಾನ್ಸಿನೇ ಬೇರೆ. ಮೊದಲು ಝಾನ್ಸಿ ಗಂಡಸರನ್ನ ದ್ವೇಷ ಮಾಡ್ತಿದ್ಲು, ಅದಕ್ಕೆ ಮದುವೆ ಆಗೋದಿಲ್ಲ ಅನ್ನೋ ಪಣವನ್ನು ಕೂಡ ತೊಟ್ಟಿದ್ಲು. ಆದರೆ ಒಂದು ಕ್ಷಣ ರಾಘುನ ಮದುವೆ ಆಗ್ತಿದ್ದಾಗೆ, ಈ ತಾಳಿ ನನ್ನ ಕುತ್ತಿಗೆಗೆ ಬೀಳ್ತಿದ್ದಾಗೆ ಝಾನ್ಸಿ ನಿಜಕ್ಕೂ ಕೂಡ ಬದಲಾಗಿ ಬಿಟ್ಲು. ಜೊತೆಗೆ ಪ್ರೀತಿ ಅಂದ್ರೇನು, ಸಂಬಂಧ ಆದ್ರೇನು, ಅದರ ಮಹತ್ವ ಏನು ಎಲ್ಲವನ್ನ ಕೂಡ ಅರ್ಥಕೊಂಡು ಇವತ್ತು ಝಾನ್ಸಿ ಬದಲಾಗಿದ್ದಾಳೆ ಅಂದರೆ ಅದಕ್ಕೆ ಕಾರಣ ಈ ತಾಳಿ ಮತ್ತು ರಾಘು ಅಷ್ಟೇನೆ ಅಂತ ಹೇಳಿ ಝಾನ್ಸಿ ಹೇಳ್ತಾಳೆ. ಜೊತೆಗೆ ರಾಘು ಅನಿತಾನ ಮದುವೆ ಆಗ್ತಿರ್ಬೋದು, ರಾಘು ನನ್ನಿಂದ ದೂರ ಆಗಿರಬಹುದು, ಆದರೆ ನಾನು ಯಾವತ್ತಿಗೂ ಕೂಡ ರಾಘುವಿಂದ ದೂರ ಆಗೋದಿಲ್ಲ. ರಾಘುನೇ ನನ್ನ ಜೀವನ, ರಾಘುನೇ ನನ್ನ ಉಸಿರು, ನನ್ನ ಕಡೆ ತನಕ ಕೂಡ ರಾಘುನೇ ನನ್ನ ಉಸಿರಾಗಿ ಇರ್ತಾನೆ. ನನ್ನ ಜೀವನದಲ್ಲಿ ಬೇರೆ ಯಾರೂ ಕೂಡ ಬರುವುದಕ್ಕೆ ಸಾಧ್ಯ ಇಲ್ಲ. ಅದೇ ಕಾರಣಕ್ಕೋಸ್ಕರನೇ ಈ ಕುತ್ತಿಗೆಲಿ ತಾಳಿ ಇರೋದು ಅಂತ ಹೇಳಿ ಝಾನ್ಸಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಆದರೆ ಇಲ್ಲಿ ರಾಘು ಹಸೆಮಣೆ ಮೇಲೆ ಕುತ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅನ್ನೋ ವಿಷಯ ಅನಿತಾಗೆ ಗೊತ್ತಾಗ್ತಿದ್ದಾಗೆ ನಿಜಕ್ಕೂ ಕೂಡ ಅನಿತಾ ಕುಸಿದು ಹೋಗ್ತಾಳೆ. ಈ ಕಡೆ ರಾಮಾಚಾರಿ ಮುರಾರಿ ಕೂಡ ಶಾಕ್ ಆಗ್ತಾರೆ. ಬಿಕಾಸ್ ಇಲ್ಲಿ ದೊಡ್ಡಪ್ಪ ಇಲ್ಲಿ ರಾಘುಗೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಎದ್ದು ನಿಂತು ಓಡಾಡೋಕ್ಕಾಗೋದಿಲ್ಲ, ಯಾವತ್ತೇ ಇದ್ರೂ ಕೂಡ ಹಾಸಿಗೆ ಮೇಲೆ ಅಷ್ಟು ಇರಬೇಕಾಗತ್ತೆ. ಆ ಒಂದು ಆಕ್ಸಿಡೆಂಟಲ್ಲಿ ರಾಘುವಿನ ಕಾಲ ಮೇಲೆ ತುಂಬ ಒತ್ತಡ ಬಿದ್ದು ಅವನ ಸ್ವಾಧೀನ ಹೋಗಿದೆ, ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗಿದೆ, ಈಗಲೂ ಕೂಡ ಟ್ರೀಟ್ಮೆಂಟಲ್ಲೇ ಇರಬೇಕಿತ್ತು. ಬಟ್ ನಾನು ಮಾತು ಕೊಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ರಾಘು ಇಲ್ಲಿಗೆ ಬಂದಿದ್ದಾನೆ, ಇಲ್ಲಿಂದ ಮುಗಿಸ್ಕೊಂಡು ಮತ್ತೆ ಟ್ರೀಟ್ಮೆಂಟ್ಗೆ ಹೋಗ್ಬೇಕಾಗತ್ತೆ ಅಂತ ಹೇಳ್ತಾರೆ. ಈ ಕಡೆ ಏನಿದು ನನ್ನ ಮಕ್ಕಳ ಬದುಕು ಈ ರೀತಿ ಆಗೋಯ್ತಲ್ಲ ಅಂತ ಅನಿತಾ ತಂದೆ ತಾಯಿ ಹೊಟ್ಟೆ ಉರ್ಕೋತಿದ್ದಾರೆ. ಜೊತೆಗೆ ಈ ಕಡೆ ರಾಮಾಚಾರಿ ಮತ್ತು ಮುರಾರಿ ಇಬ್ರು ಕೂಡ ತುಂಬ ಬೆಚ್ಚು ಮಾಡ್ಕೋತಾರೆ, ಇಲ್ಲ ಖಂಡಿತ ಈ ರೀತಿ ಆಗಬಾರ್ದಿತ್ತು ಅಂತ. ಇಲ್ಲಿ ದೇವರ ನಿಶ್ಚಯ ಏನಿರುತ್ತೋ ಅದೇ ಆಗತ್ತೆ. ಇಲ್ಲಿ ಅನಿತಾ ಅವರು ರಾಘುನ ಮದುವೆ ಆಗಬೇಕು, ಒಂದು ಒಳ್ಳೆ ಮುಹೂರ್ತದಲ್ಲಿ, ಇದೇ ಮುಹೂರ್ತದಲ್ಲಿ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ರು. ಅಂದಮೇಲೆ ಇದೇ ಮುಹೂರ್ತದಲ್ಲಿ ಅವರ ಮದುವೆ ಆಗಲಿ. ರಾಘು ಅವರಂತೂ ಹಸೆಮಣೆ ಮೇಲೆ ಬಂದು ಕೂರೋಕ್ಕಾಗೋದಿಲ್ಲ, ಇವರನ್ನೇ ಚೇರ್ ಮೇಲೆ ಕೂರಿಸಿ ಅಂತ ಹೇಳಿದಾಗ ಇಲ್ಲಿ ಅನಿತಾನ ಅಲ್ಗಾಡಿಸ್ತಿದ್ದಾರೆ. ಬಟ್ ಅನಿತಾ ಏನಾನ ಕೂಡ ಮಾತಾಡ್ತಿಲ್ಲ. ಯಾಕೆ ಅನಿತಾ ಏನಾಯಿತು ಅಂತಂದರೆ ಈ ಕಡೆ ರಾಘು ಮತ್ತು ರಾಮಾಚಾರಿ ಮತ್ತು ಮುರಾರಿ ನಮಗೆ ಶಾಕ್ ಆಗಿದೆ ಇದರಿಂದ, ಅಂದಮೇಲೆ ಅನಿತಾಗೆ ಶಾಕ್ ಆಗೋದಿಲ್ವಾ, ಅದಕ್ಕೆ ಸ್ವಲ್ಪ ಶಾಕ್ ಆಗಿದೆ, ತದನಂತರ ಸರಿ ಹೋಗ್ತಾರೆ ಕೂರಿಸಿ ಅಂತ ಹೇಳ್ತಾರೆ. ನಂತರ ಇಲ್ಲಿ ಅನಿತಾನ ಅವ್ರ ತಂದೆ ತಾಯಿ ರಾಘುವಿನ ಪಕ್ಕ ಚೇರ್ ಹಾಕಿ ಕೂರಿಸ್ತಾರೆ. ಈ ಕಡೆ ರಾಘು ಮತ್ತು ಅನಿತಾ ಇಬ್ರಿಗೂ ಕೂಡ ಇದು
ಹಾರವನ್ನು ಕೊಡ್ತಾರೆ. ಇಬ್ಬರು ಕೂಡ ಹಾರವನ್ನೇನೋ ಬದಲಾಯಿಸ್ಕೋತಾರೆ. ತದನಂತರ ಆತ ಕಡೆ ರಾಯ್ ಸಂಪತ್ ಕುಮಾರ್ ಅವ್ರ ಹತ್ರ ಹೋಗಿದ್ದೆ. ರಾಘು ಸರ್ಗೆ ಆಕ್ಸಿಡೆಂಟ್ ಆಗಿದೆಯಂತೆ ಅಂತ ಹೇಳ್ತಾರೆ. ಏನಾಯಿತು ಅಂತ ಹೇಳಿ ಸಂಪತ್ ಕುಮಾರ್ ಅವರು ಶಾಕ್ ಆಗ್ತಿದ್ದಾರೆ. ಆಗ ನಡೆದಂಥ ಎಲ್ಲ ಘಟನೆನ ಕೂಡ ರಾಯ್ ಹೇಳ್ತಾರೆ, ಹೇಗೆ ಆಕ್ಸಿಡೆಂಟ್ ಆಯಿತು ಅಂತ. ತದನಂತರ ಝಾನ್ಸಿ ಮೇಡಮ್ ರಿವೋರ್ಸ್ ಕೊಟ್ಮೇಲೆ ಈ ರೀತಿ ಆಯಿತು, ಏನಾದರೂ ಕೊಡ್ತಾ ಇದ್ದಿದ್ರೆ ಖಂಡಿತ ಇಡೀ ಜೀವನ ಪೂರ್ತಿ ನಮ್ಮ ಮೇಡಮ್ ಅನುಭವಿಸ್ಬೇಕಾಗಿತ್ತು ಅಂದಾಗ ಏನು ಮಾತಾಡ್ತಿದ್ಯಾ ರಾಯ್, ಈ ರೀತಿ ಎಲ್ಲ ಮಾತಾಡಬೇಡ. ಮದುವೆ ಆದಮೇಲೆ ಗಂಡನ ಕಷ್ಟ ಸುಖ ಎರಡರಲ್ಲೂ ಕೂಡ ಸಮಭಾಗಿಯಾಗಿ ಇರ್ತಾಳಲ್ವ, ಅವಳೇ ನಿಜವಾದ ಸತಿ. ನನ್ನ ಮೊಮ್ಮಗಳು ಯಾವುದೇ ಕಾರಣಕ್ಕೂ ಕೂಡ ಅವಳ ಜೊತೆ ಇದ್ದಾಗ ರಾಘುಗೆ ರೀತಿ ಆಗಿದ್ರು ಕೂಡ ಖಂಡಿತ ಅವಳಂತೂ ಅವನನ್ನು ಬಿಟ್ಟು ಹೋಗ್ತಿರ್ಲಿಲ್ಲ. ಅವನ ಜೀವನದ ಕೊನೆ ಗಳಿಗೆ ತನಕ ಕೂಡ ಅವನ ಜೊತೆಯಾಗಿ ಅವಳು ಇರ್ತಿದ್ಲು ಅಂತ ಹೇಳಿ ಸಂಪತ್ ಕುಮಾರ್ ಅವರು ಮಾತನಾಡ್ತಾರೆ. ತದನಂತರ ಇಲ್ಲಿ ಮಾಂಗಲ್ಯ ಧಾರಣೆ ಆಗಬೇಕು ಅಂತ ಹೇಳಿ ರಾಮಾಚಾರಿ ಮಾಂಗಲ್ಯವನ್ನು ಕೊಟ್ಟು ರಾಘುಗೆ ಕಟ್ಟೋಕೆ ಹೇಳಿದಾಗ ಈ ಕಡೆ ರಾಘು ಕೂಡ ಅನಿತಾಗೆ ಮಾಂಗಲ್ಯ ಧಾರಣೆಯನ್ನು ಮಾಡೋಕ್ಕೆ ಮುಂದಾಗ್ತಾರೆ. ಆ ಒಂದು ಟೈಮಲ್ಲಿ ಅನಿತಾ ಇಲ್ಲ ಬೇಡ, ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ತಾಳಿನ ಇಟ್ಕೊಂಡು ಬಿಡ್ತಾಳೆ. ಈ ಕಡೆ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ, ಏನಮ್ಮ ಯಾಕೆ ರೀತಿ ಮಾಡ್ತಿದ್ಯಾ, ನಿಜಕ್ಕೂ ಕೂಡ ನನ್ನ ಮಗ ತುಂಬಾ ಗುಣವಂತ ಒಳ್ಳೆಯವನು ಅಂತ ಹೇಳಿ ಮಂಜುಳಮ್ಮ ಅವರು ಹೇಳ್ತಾರೆ. ಈ ಕಡೆ ಅನಿತಾ ಕೂಡ ನಿನ್ನ ಆಸೆ ಆ ರಾಘವಣ್ಣನ ಮದುವೆ ಆಗೋದಲ್ವ, ಈಗ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅನಿತಾ ಅಂತ ಕೇಳಿದಾಗ, ಒಳ್ಳೆತನ ಅಂತಕ್ಕಂಥದ್ದು ಜಸ್ಟ್ ನೀತಿ ಪಾಠ ಮಾಡೋದಕ್ಕಷ್ಟೇ ಚೆನ್ನಾಗಿರುತ್ತೆ, ಮದುವೆ ಆಗೋದಕ್ಕಲ್ಲ. ಒಳ್ಳೆಯವರು ಅನ್ನೋ ಕಾರಣಕ್ಕೆ ಇಡೀ ಬದುಕಿನ ತುಂಬ ನಾನು ಸಂಕಷ್ಟ ಅನುಭವಿಸ್ಕೊಂಡು ಇಂಥ ಕುಂಟ್ರ ಜೊತೆ ನನ್ನ ಬದುಕನ್ನೇ ಹಳ್ಳ ಇಡ್ಸ್ಕೊಳ್ಳೋಕ್ಕೆ ನಾನು ರೆಡಿ ಇಲ್ಲ. ಹೌದು, ರಾಘು ಜೊತೆ ಮದುವೆ ಆಗಬೇಕು ಅಂತ ಆಸೆ ಪಟ್ಟಿದ್ದೇನು ನಿಜ, ಅದೇ ಕೈಕಾಲು ನೆಟ್ಕಿರೋ ರಾಘುನೇ ಹೊರತು ಇಂಥ ರಾಘುನಲ್ಲ ಅಂತ ಹೇಳ್ತಾರೆ. ಈ ಕಡೆ ಅಜ್ಜಿ ಅಂತೂ ಸಿಡಿದು ಹೇಳ್ತಿದ್ದಾರೆ, ಏನಮ್ಮ ಮಾತಾಡ್ತಿದ್ಯಾ, ಅವನು ನಿನ್ನನ್ನು ಕೂಡ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದು ನಿನ್ನ ಕೈಕಾಲು ಸರಿ ಇಲ್ಲದೆ ಇರಬೇಕಾದ್ರೆ ಅಲ್ವಾ ಅಂದಾಗ, ಅದು ಅವರ ಸ್ವಾರ್ಥಕ್ಕೋಸ್ಕರ ಅವರ ತಂಗಿ ಬದುಕು ಸರಿ ಆಗಬೇಕು ಅನ್ನೋ ಕಾರಣಕ್ಕೆ ಅವರೇ ರೀತಿ ಮಾಡಿದ್ದು ಅಂತ ಹೇಳಿ ಅನಿತಾ ಹೇಳ್ತಾರೆ. ಈ ಕಡೆ ಏನು ಮಾತಾಡ್ತಿದ್ಯಾ ನೀನು, ಆ ರೀತಿಯೆಲ್ಲ ಮಾತಾಡಬೇಡಮ್ಮ, ನನ್ನ ರಾಘುನ ಮದುವೆ ಆಗು, ನಾವೆಲ್ಲ ಅವನನ್ನು ನೋಡ್ಕೋತೀವಿ, ನೀನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ದೊಡ್ಡಮ್ಮ ಹೇಳಿದಕ್ಕೆ ಏನು ತಲೆ ಕೆಡಿಸ್ಕೋಬಾರ್ದ, ನೀವೇ ಒಂದು ದೊಡ್ಡ ವೇಸ್ಟ್ಗಳು, ಮೊದಲು ನೀವು ಆ ಮನೆಯಿಂದ ತೊಲಗಿ ಹೋಗಿ. ನಾನು ಮದುವೆ ಆಗಿ ಅವ್ರನ್ನ ನೋಡಿಕೊಂಡು ನಿಮ್ಮನ್ನು ಸೇವೆ ಮಾಡ್ಕೊಳ್ಳೋಕ್ಕೆ ನನಗೇನು ಕರ್ಮ ಬಂದಿದ್ಯಾ, ಯಾವುದೇ ಕಾರಣಕ್ಕೂ ನಾನು ಮದುವೆ ಆಗೋದಿಲ್ಲ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕಾಗತ್ತ ಅಂತ ಅನಿತಾ ಹೇಳಿದಾಗ ಈ ಕಡೆ ರಾಮಾಚಾರಿ ಕೂಡ ಏನದಲ್ಲ ಅನಿತಾ, ನೀನೇ ಅಲ್ವಾ ರಾಘುನ ಮದುವೆ ಆಗಬೇಕು ಅಂತ ಹೇಳಿದ್ವು ಅಂದಾಗ, ಹೌದು ಮದುವೆ ಆಗಬೇಕು ಅಂತ ಹೇಳಿದ್ದೇನು ನಿಜ, ಆದರೆ ಇಂಥ ರಾಘುನಲ್ಲ, ಕೈಕಾಲು ನೆಟ್ಕಿರೋ ರಾಘುನ, ನಾನೇನು ತಲೆ ಕೆಟ್ಟಿದ್ಯಾ ಹುಚ್ಚಿನ ಇಂಥವ್ನ ಮದುವೆ ಆಗೋದಕ್ಕೆ, ನಾನು ಸವಾಲಲ್ಲಿ ಗೆಲ್ಲಬೇಕಾಗಿತ್ತು, ಅದಕ್ಕೋಸ್ಕರ ಮದುವೆ ಆಗಬೇಕು ಅಂತ ಹಟ್ಟಕ್ಕೆ ಬಿದ್ದೆ ಅಷ್ಟೇ ಅಂತ ಹೇಳಿ ಅನಿತಾ ಹೇಳ್ತಾರೆ. ಈ ಕಡೆ ಪಲ್ಲವಿ ಏನಿದಲ್ಲ ಅಂತ ಹೇಳಿ ಕೇಳ್ತಿದ್ದಾರೆ. ಈ ಕಡೆ ಏನು ನೋಡು ಪಲ್ಲವಿ, ಈಗೇನು ನನಗೇನು ಅಭ್ಯಂತರ ಇಲ್ಲ, ನಿನ್ನ ಗಂಡನ ಜೊತೆ ಹೋಗಿ ಬದುಕ್ಬೋದು ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ನನ್ನಣ್ಣ ಏನೋ ತ್ಯಾಗ ಮಾಡ್ದ, ಆ ಕಾರಣಕ್ಕೆ ನಾನು ತ್ಯಾಗ ಮಾಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿ ಅನಿತಾ ಹೇಳಿದಾಗ ಮಂಜುಳಮ್ಮ ಅವರು, ಏನೇ ಪಲ್ಲವಿ ಖಂಡಿತ ನಿನ್ನ ಲೈನ್ ಕ್ಲಿಯರ್ ಆಯ್ತಲ್ಲ, ನಾವಿನೇನೇ ಇದ್ರು ಅನಿತಾ ಪರ ಬ್ಯಾಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಪಾಪ ಹುಡುಗಿಗೂ ಕೂಡ ಆಸೆ ಆಕಾಂಕ್ಷೆ ಇರುತ್ತಲ್ವ, ಅವಳು ಹೇಗೆ ಕುಂಟನ್ ಮದುವೆ ಆಗ್ತಾಳೆ, ಪಾಪ ಅವಳ ಮನಸ್ಥಿತಿನೂ ಕೂಡ ಅರ್ಥ ಮಾಡ್ಕೊಡಿ ಅಂತಂದ್ರೆ, ಏನು ಮಾತಾಡ್ತಿದ್ಯಾ ಪಲ್ಲವಿ, ಏನಮ್ಮ ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ಸಂಗೀತ ಪ್ರಶ್ನೆ ಮಾಡ್ತಿದ್ದಾಳೆ. ಅವತ್ತು ಅಣ್ಣ ನಿನ್ಗೋಸ್ಕರ ಮದುವೆ ಆಗೋಕ್ಕೆ ಒಪ್ಕೊಂಡ ಅಲ್ವಾ, ಈಗ ನೀನು ಕೂಡ ಹಟ್ಟಕ್ಕೆ ಬೀಳು, ನಾನು ಬರಬೇಕು ಅಂದರೆ ಮದುವೆ ಆಗಲೇಬೇಕು ಅಂತ ಹೇಳುವಂತ ಅನಿತಾಗೆ ಸಂಗೀತ ಹೇಳಿದಾಗ ನನಗೇನು ತಲೆ ಕೆಟ್ಟಿದ್ಯಾ, ನಾನು ನನ್ನನ್ನಷ್ಟೇ ನೋಡ್ಕೊಳ್ಳೋದು, ಅವನು ಕೂಡ ಅವತ್ತು ನೋಡ್ಕೋಬೇಕಾಗಿತ್ತು ಅಷ್ಟೇ ಅಂತ ಹೇಳ್ತಾಳೆ. ಏನು ಮಾತಾಡ್ತಿದ್ಯಾ ನೀನು, ಅವತ್ತು ಅಣ್ಣ ಇವತ್ತು ಕೂಡ ನಿನಗೋಸ್ಕರ ಮದುವೆ ಆಗೋದಕ್ಕೆ ಹೊರಟಿದ್ದು, ಆದರೆ ನೀನು ಮಾತ್ರ ನಿಂದಷ್ಟೇ ನೋಡಿಕೊಂಡು ನನಗೂ ಅದಕ್ಕೂ ಸಂಬಂಧಪಟ್ಟಿಲ್ಲ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ ಅಂತ ಕೂಡ ಸಂಗೀತ ಹೇಳ್ತಾರೆ. ಈ ಕಡೆ ನಾನಂತೂ ಯಾರು ಏನೇ ಹೇಳಿದ್ರು ಮದುವೆ ಆಗೋದಿಲ್ಲ ಅಂತ ಅನಿತಾ ಹೇಳಿದಾಗ, ನಿನ್ನಂಥ ಉಸಿರು ಒಳ್ಳಿನ ಮದುವೆ ಆಗೋದಕ್ಕೆ ನನಗೂ ಕೂಡ ತಲೆ ಕೆಟ್ಟಿಲ್ಲ ಅಂತ ರಾಘು ಎದ್ದು ನಿಂತ್ಕೋತಾರೆ. ಅದನ್ನು ನೋಡಿದ್ದ ನಿಜಕ್ಕೂ ಕೂಡ ಇಡೀ ಮದುವೆ ಮನೆ ಬೆಚ್ಚು ಬೀಳ್ತದೆ. ಈ ಕಡೆ ನನ್ನ ಕಾಲು ಸರಿಯಾಗೇ ಇದೆ, ಆದರೆ ನೀನು ಏನು ಅನ್ನೋದನ್ನು ನಾನು ತೋರಿಸ್ಬೇಕಿತ್ತು, ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡಿದ್ದು ಅಂತ ಹೇಳಿ ತಂಗಿ ಅಮ್ಮ ಎಲ್ಲರನ್ನ ಕೂಡ ತರಾಟೆಗೆ ತಗೋತಾರೆ. ಇತ್ತ ಕಡೆ ಅಪ್ಪ ಅಮ್ಮ ಅನಿತಾ ಪರನಂತೂ ರಾಘುನ ಮದುವೆ ಆಗಬೇಕು ಅಂದಾಗ ಈ ಕಡೆ ಪಲ್ಲವಿನ ಸೇರಿಸ್ಕೊಳ್ಳಲ್ಲ ಅಂದಾಗ ಪಲ್ಲವಿ ಗಂಡ ಮಿಥುನೆ ತಂಗಿ ಮತ್ತು ಅಪ್ಪ ಅಮ್ಮನ ವಿರುದ್ಧ ಸಿಡಿದದ್ದು ಪಲ್ಲವಿಗೂ ಕೂಡ ಸಿಡಿದಿರ್ತಿದ್ದಾರೆ. ಕೊನೆಗೂ ಇಲ್ಲಿ ರಾಘು ನಿಜಕ್ಕೂ ಝಾನ್ಸಿಯನ್ನು ಮನದಲ್ಲಿಟ್ಕೊಂಡು ಅನಿತಾನ ಮದುವೆ ಆಗೋಕ್ಕೆ ಮುಂದಾಗಿದ್ರು. ಬಟ್ ಖಂಡಿತವಾಗ್ಲೂ ಇಲ್ಲಿ ತರುಣ್ ಮತ್ತು ದೊಡ್ಡಪ್ಪ ಮಾಡಿರೋ ಪ್ಲ್ಯಾನಿಂದ ರಾಘುವಿನ ಕಣ್ ತೆರೆದಿದೆ. ಕೊನೆಗೂ ಕೂಡ ತನ್ನ ಮರಿಯುವರು ಅನ್ನೋ ಹುಚ್ಚನ್ನ ಬಿಟ್ಟು ಈ ಕಡೆ ಝಾನ್ಸಿಯನ್ನು ಒಂದಾಗೋದಕ್ಕೆ ಇಲ್ಲಿ ರಾಘು ಮುಂದಾಗ್ತಿದ್ದಾರೆ. ಇದರ ನಡುವೆ ಖಂಡಿತವಾಗ್ಲೂ ಇಲ್ಲಿ ಏನಾದರೂ ಝಾನ್ಸಿಗೆ ಗೊತ್ತಾದರೆ ಮದುವೆ ಮನೆಗೆ ಆಕೆ ಕೂಡ ಬರ್ತಾಳೆ, ರಾಘು ಪರಿಸ್ಥಿತಿ ಏನಾಗಿದೆ ಅಂತ. ಅದೇ ಒಂದು ಸಮಯದಲ್ಲಿ ಅದೇ ಒಂದು ಮುಹೂರ್ತದಲ್ಲಿ ಇಲ್ಲಿ ರಾಮಾಚಾರ್ಯ ಪೌರೋಹಿತ್ಯದಲ್ಲಿ ರಾಘು ಮತ್ತು ಝಾನ್ಸಿಯ ಮರುಮದುವೆ ಆಗುತ್ತೆ. ಏನಾಗುತ್ತೆ
ಜೊತೆಗೆ ಇತ್ತ ಕಡೆ ಅನಿತಾ ರಾಘುನ ಕಳ್ಕೋಬೇಕಾಗುತ್ತೆ. ಕೊನೆಗೂ ಇಲ್ಲಿ ಪಲ್ಲವಿ ಗಂಡನ ಮನೆಯನ್ನ ಸೇರ್ಕೋತಾಳೆ. ಕೊನೆಗೂ ಇಲ್ಲಿ ಚಾನ್ಸಿ ಮತ್ತೆ ರಾಘು ಒಂದಾಗಿದ್ದಾಯ್ತು. ಅದ ಕಡೆ ರಾಮಾಚಾರಿ ಮತ್ತೆ ಚಾರು ಇಬ್ರು ಕೂಡ ಅಪ್ಪನ್ನ ಜೈಲಿಂದ ಹೊರಗಡೆ ತಂದಿದ್ದು ಆಯ್ತು. ಹಾಗೆ